ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಎಕ್ಸಸೈಸ್ ಪಾರ್ಟ್ ಆಫ್ ನೀರು ಕೊಡದ ನಾಡಿನಲ್ಲಿ. Till now we have done the lessons. The lessons are in a 4 parts, part 1, 2, 3 and 4. So here I leave the link for the playlist of 8th standard Siri Kannada. So where you will find all the lessons which is being done in the 8th standard Siri Kannada. If you have not yet watched the lesson, I request you to watch the lesson first. ಆಮೇಲೆ ನೀವು ಆಕ್ಟಿವಿಟೀಸ್ಗೆ ಬರ್ಬೋದು. ಓಕೆನಾ? So we'll start with the activities. Just give me a second. I'm doing all the videos in one day. Part 3, 4 ಮತ್ತೆ activities. So only I'm little dry with my throat. Okay, we'll start with the activity. So activity ನಲ್ಲಿ ಫಸ್ಟ್ ಏನಿದೆ? ಕೃತಿಕಾರರ ಪರಿಚಯ. The very important is to know about the author. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ, ಚಿತ್ರದುರ್ಗ, ಜುಲೈ 16, 1959, ಜುಲೈ 16, 1959 ಅಂದು ಜನಿಸಿದರು. ಬಾರ್ನ್ ಅಂಡರ್ಲೈನ್ ಮಾಡಿ. ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ, ಅಂಡರ್ಲೈನ್. ತಾಯಿ ತಿಮ್ಮಕ್ಕ, ಅಂಡರ್ಲೈನ್. ಪ್ರಾರಂಭಿಕ ಶಿಕ್ಷಣ ತುಮಕೂರು, ಪ್ರೈಮರಿ ಮೈಸೂರಿನಲ್ಲಿ ಪೂರೈಸಿದರು. ತುಮಕೂರು ಮತ್ತು ಮೈಸೂರಿನಲ್ಲಿ the author had done the education, primary education. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ BSc ಪದವಿಯನ್ನು, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ MS ಪದವಿಯನ್ನು ಗಳಿಸಿದರು. ಅಂಡರ್ಲೈನ್. MS ಫ್ರಮ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಇಂಜಿನಿಯರಿಂಗ್. BSc is from ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಫ್ರಮ್ ಮೈಸೂರು. ಓಕೆ. ಬೆಂಗಳೂರಿನ HIL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ, ಇನ್ HIL ಕಂಪನಿಯಲ್ಲಿ ಶಿ ಹ್ಯಾಸ್ ವರ್ಕ್ಡ್. ಉನ್ನತ ಅಂದರೆ ಇನ್ ಅ ವೆರಿ ಹೈ ಪೋಸ್ಟಲ್ಲಿ ಅಧಿಕಾರಿಯಾಗಿ, ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಶಿ ಇಸ್ ವರ್ಕಿಂಗ್. ಕನ್ನಡದಲ್ಲಿ ಚಿಂತನಾ ಪೂರ್ಣಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಸೊ ಶಿ ಇಸ್ ಬಿನ್ ರೈಟಿಂಗ್ ಅ ನಾವೆಲ್ಸ್ ಆರ್ಟಿಕಲ್ಸ್ ಇನ್ ದ ಕನ್ನಡ. ಇವರ ಪ್ರಮುಖ ಕೃತಿಗಳೆಂದರೆ, ದ ವೆರಿ ಇಂಪಾರ್ಟೆಂಟ್ ಕೃತಿ, ಅಂಡರ್ಲೈನ್. ಯಾದ್ ವಶೇನ್ ಕಾದಂಬರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು. ಸೊ ಪ್ರವಾಸ ಕಥನ ಇಸ್ ಅ ಟ್ರಾವೆಲ್ ಸ್ಟೋರೀಸ್. ಸೊ ದೀಸ್ ಟು ಆರ್ ದ ಟ್ರಾವೆಲ್ ಸ್ಟೋರಿ. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಬದುಕು ಕಲಿಸಬಹುದಾದ ಅಂಕಣ ಬರಹಗಳು ಮೊದಲಾದವು. ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ. ಸೊ ಫಾರ್ ದಿಸ್ ಅದು ಕೃತಿ, ಫಾರ್ ಬುಕ್ ಪೆರುವಿನ ಪವಿತ್ರ ಕಣಿವೆ, ಫಾರ್ ದಿಸ್ ಬುಕ್ ದ ಆಥರ್ ಹ್ಯಾಸ್ ಗಾಟ್ ದ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ಅಂಡರ್ಲೈನ್. ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ಸಂದಿವೆ. ಸೊ ಆಲ್ ದೀಸ್ ಪ್ರಶಸ್ತಿ ಶಿ ಹ್ಯಾಸ್ ಗಾಟ್ ಇಟ್ ಫಾರ್ ದ ಪೆರುವಿನ ಪವಿತ್ರ ಕಣಿವೆಯಲ್ಲಿ. ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಅಂಕಣವನ್ನು, ದಿಸ್ ಆರ್ಟಿಕಲ್ ಇಸ್ ಬೀನ್ ಟೇಕನ್ ಬೈ ನೇಮಿಚಂದ್ರರವರ ಬದುಕು ಬದಲಿಸಬಹುದು. ಫ್ರಮ್ ದಿಸ್ ಬುಕ್ ಇಟ್ ಇಸ್ ಬೀನ್ ಟೇಕನ್. ಸೊ ನೆಕ್ಸ್ಟ್, ಆಶಯ ಭಾವ. ವಾಟ್ ಈಸ್ ದ ಸಮರಿ ಆಫ್ ದಿಸ್? ವಾಟ್ ಈಸ್ that we need to learn? ವಿಶ್ವದ ಜಾಗತೀಕರಣ, ಗ್ಲೋಬಲೈಸೇಷನ್ ಅಲ್ಲಿ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಿಂದು, ಅವರ್ ಸಿಟಿ ವಿಚ್ ಇಸ್ ಬೀನ್ ಅಟ್ಯಾಕ್ಡ್ ಫಾರ್ ಬೈ ದಿಸ್ ಗ್ಲೋಬಲೈಸೇಷನ್, ಇನ್ ದ ನೇಮ್ ಆಫ್ ಗ್ಲೋಬಲೈಸೇಷನ್, ಕೊಳ್ಳುಬಾಕತನವನ್ನು, ದ ಶಾಪೋಹಾಲಿಕ್, ಲಾಭಕೋರತನವನ್ನು, ದ ಪ್ರಾಫಿಟ್ ಮೇಕಿಂಗ್ ಮೈಂಡ್ಸೆಟ್ ಹುಟ್ಟು ಹಾಕಿದೆ. ಇಟ್ ಹ್ಯಾಸ್ ಮೇಡ್ ಮೈಂಡ್ ಲೈಕ್ ದಟ್. ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ. ಸೊ ಇಟ್ ಹ್ಯಾಸ್ ಬಿಕಮ್ ಲೈಕ್ ಅ ವರ್ಲ್ಡ್ ಮಾರ್ಕೆಟ್ ಆಗ್ತಾ ಇದೆ. ಆ್ಯಂಡ್ ದಿಸ್ ಇಸ್ ರಿಯಲಿ ಡೇಂಜರಸ್, ಅಪಾಯಕಾರಿ ಎಂದು ವೈಚಾರಿಕ ಚಿಂತನೆಯನ್ನು ವೈಚಾರಿಕ ಅಂದರೆ ವೆರಿ ವಿಚಾರವಂತ, ಥಾಟ್ಫುಲ್ ಆಗಿರೋದು. ಓಕೆ, ಥಾಟ್ಫುಲ್ ಪ್ರೋಸೆಸ್ಸನ್ನು, ಸಂಸ್ಕೃತಿಯ ಹಿರಿಮೆಯನ್ನು, ದ ಕಲ್ಚರ್ ಬ್ರೈಟ್ ಡಿಗ್ನಿಟಿಯನ್ನು ಕಾಪಾಡಿಕೊಳ್ಳೋದು ಟು ಪ್ರೊಟೆಕ್ಟ್ ಇಟ್, ಅನಿವಾರ್ಯತೆಯನ್ನು. ಸೊ ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್, ಇಟ್ಸ್ ಎಸೆನ್ಷಿಯಲ್ ಫಾರ್ ಅಸ್ ಅನ್ನೋದನ್ನು ದಿಸ್ ನೀರು ಕೊಡದ ನಾಡಿನಲ್ಲಿ, ದಿಸ್ ಲೆಸನ್ ವಿಲ್ ಟೀಚ್ ಅಸ್. ಸೊ ವಾಟ್ ಇಟ್ ವಿಲ್ ಟೀಚ್? ಬೇಸಿಕಲಿ ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಬೇಕು ಆ್ಯಂಡ್ ಅಗತ್ಯ, ಆ್ಯಂಡ್ ಯು ಶುಡ್ ಪ್ರೊಟೆಕ್ಟ್ ಏನಂದರೆ ದ ಸಂಸ್ಕೃತಿಯ ಹಿರಿಮೆ. And these kind of a culture of a ಕೊಳ್ಳುಬಾಕತನ or ಲಾಭಕೋರತನ, it's really dangerous, apayakari. So all these points is being made in this lesson. So this is the complete ಏನಂತಾರೆ a summary of the lesson. I can put it in a nutshell. Next, ಪದಗಳ ಅರ್ಥ, the meanings. So I've already told everything, complete ಆಗಿ ಹೇಳಿದ್ದೀನಿ mostly. Okay, let me just explain. ಅಗ್ಗ ಅಂದರೆ less amount. ಅಲೆದಾಡೋದು, ಸುತ್ತಾಡ್ತೂರು. ಅಸ್ತ್ರ ಇಸ್ ಅ ವೆಪನ್. ಜನಪ್ರಿಯ ಇಸ್ ಅ ಫೇಮಸ್. ಪರಾಕಾಷ್ಠೆ ಅಂದರೆ ದ ಫೈನಲ್ ಸ್ಟೇಜ್. ಪುಕ್ಕಟೆ ಇಸ್ ಅ ಫ್ರೀ. ಬುನಾದಿ ಇಸ್ ಅ ರೂಟ್, ತಳಹದಿ.
ಭಂಗಿ ಇಸ್ ವ್ಯಂಗ್ಯ ಅನ್ನೋದು ಟು ಮೇಕ್ ಏನಂತಾರೆ ಟು ಮಾಕ್ ಇಟ್ ಆ್ಯಕ್ಚುಲಿ ವ್ಯಂಗ್ಯವಾಗಿ ಮಾತಾಡೋದು ಟು ಸರ್ಕ್ಯಾಸ್ಟಿಕಲಿ. ಮಣ ಅಂದರೆ ವೆರಿ ಹೆವಿ, ಮರುಳು ಫೂಲಿಶ್ನೆಸ್, ಮಾಲೀಕ ಓನರ್, ಹರಡು ಟು ಸ್ಪ್ರೆಡ್, ಹಿಂಜರಿಕೆ ಟು ಗೋ ಬ್ಯಾಕ್ ಟು ಮೂವ್ ಬ್ಯಾಕ್. ಓಕೆ, ಹುನ್ನಾರ ಅಂದರೆ ಐಡಿಯಾ, ಹೊಕ್ಕು ಟು ಗೆಟ್ ಇನ್. ಅಭ್ಯಾಸ ನೆಕ್ಸ್ಟ್. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒನ್ ಸೆಂಟೆನ್ಸ್. ಎಲ್ಲೆಲ್ಲಿ, ವೇರ್ ವಿಚ್ ಪ್ಲೇಸಸ್. ನೀರು ಕೊಡುವ ಸಂಪ್ರದಾಯವಿಲ್ಲ, ಸೊ ವಿ ಡೋಂಟ್ ಹ್ಯಾವ್ ಅ ಕಲ್ಚರ್ ಆಫ್ ಗಿವಿಂಗ್ ಅ ವಾಟರ್. ವೆರಿ ಸಿಂಪಲ್ ಆನ್ಸರ್. ಮನೆಗೆ ಬಂದವರನ್ನು, ದ ಒನ್ ಹೂ ಕಮ್ಸ್ ಟು ಹೌಸ್, ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಹೇಗೆ ಸತ್ಕರಿಸುವುದು, ಹೌ ವಿ ವಿಲ್ ಟ್ರೀಟ್ ದ ಪೀಪಲ್ ಹೂ ಕಮ್ ಟು ದ ಹೌಸ್. ವಿದೇಶಗಳಲ್ಲಿ, ಇನ್ ದ ಫಾರಿನ್ ಕಂಟ್ರೀಸ್, ನೀರಿಗಿಂತ ಮೋರ್ ದೆನ್ ಅ ವಾಟರ್ ಅಗ್ಗವಾಗಿ ಸಿಗುವುದೇನು, ವಾಟ್ ಡು ವಿ ಗೆಟ್ ಅಟ್ ಅ ವೆರಿ ಲೆಸ್ ಪ್ರೈಸ್. ಭಾರತದಲ್ಲಿ, ಇನ್ ಇಂಡಿಯಾ, ಇತ್ತೀಚೆಗೆ ರೀಸೆಂಟ್ಲಿ ಯಾವ ಹುನ್ನಾರ ನಡೆದಿದೆ, ವಾಟ್ ಕೈಂಡ್ ಆಫ್ ಐಡಿಯಾ ಇಸ್ ಬೀನ್ ರನ್ನಿಂಗ್, ವಾಟ್ ಕೈಂಡ್ ಆಫ್ ಅ ಸಂಚು ಇಸ್ ಬೀನ್ ರನ್ನಿಂಗ್. ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾಗುವು. ವೇದ್ಯ ಸರ್ವರಿಗೂ, ಫಾರ್ ಎವ್ರಿ ಒನ್, ದೇ ಆಲ್ರೆಡಿ ನೋ ಅಬೌಟ್ ದಿಸ್ ವೆರಿ ವೆಲ್, ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಸೊ ದಟ್ ಕೈಂಡ್ ಆಫ್ ಅ ಪಾಯಿಂಟ್, ಅಂಶ ಪಾಯಿಂಟ್ ಏನದು. ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ಒಂದೇ ಒಂದು ಸೆಕೆಂಡು. ಇಟ್ಸ್ ರಿಯಲಿ ರೈನಿಂಗ್. ಐ ಹೋಪ್ ದ ರೈನ್ ಈಸ್ ನಾಟ್ ಡಿಸ್ಟರ್ಬಿಂಗ್ ಯು ಹಿಯರ್. Just wanted to take one more example for this one. Makla, hold this book actually, Kannada Ratnakosha, which will be really useful for you for Samanarthaka Pada and many more new words that you can learn actually from this book. There are many words even I don't know, even I search from these kind of books, these books. Hello, ito. Okay. Hunnara is the same thing. I just wanted to clarify. Hunnara correct ಆಗಿ ಹೇಳಿದಿನ ಅಂತ. It is right on it. Okay. ಲೇಖಕಿಗೆ ಹೋಟೆಲಿನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು. ಸೊ ಲೇಖಕಿಗೆ, ಫಾರ್ ದ ಆಥರ್, ಇನ್ ದ ಹೋಟೆಲ್ 4 ಲೋಟ ನೀರು ತಂದಿಟ್ಟಾಗ, ವೆನ್ ದ ವೇಟರ್ ವಿ ಗಾಟ್ 4 ಟಂಬ್ಲರ್ಸ್ ಆಫ್ ವಾಟರ್, ಆಗ ಆದ ಅನುಭವ ಏನು, ವಾಟ್ ಈಸ್ ದಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಒನ್. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ಇನ್ 2 to 3 ಸೆಂಟೆನ್ಸಸ್. ವಿದೇಶಗಳಲ್ಲಿ, ಇನ್ ದ ಫಾರಿನ್ ಕಂಟ್ರಿ, ಬಾಯಾರಿಕೆಗೆ, ಫಾರ್ ದ ಥರ್ಸ್ಟಿ, ಧಾರಾಳವಾಗಿ, ವೆರಿ ಈಸಿಲಿ, ಏನೇನು ದೊರೆಯುವವೋ, ವಾಟ್ ಆ್ಯಂಡ್ ಆಲ್ ಇಸ್ ಈಸಿಲಿ ಅವೈಲಬಲ್. ಗುರುದ್ವಾರಗಳ ಬಳಿ, ನಿಯರ್ ದ ಗುರುದ್ವಾರ, ಸ್ವಯಂ ಸೇವಕರು, ದ ವಾಲಂಟಿಯರ್ಸ್, ಏನು ಮಾಡುತ್ತಿದ್ದರು, ವಾಟ್ ವರ್ ದೇ ಡೂಯಿಂಗ್. ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ. ಇನ್ ದ ವಿಶ್ ಆರ್ ಇನ್ ಲೈಕ್ ಆಫ್ ಕೋಲಾ. So by liking a cola and a cool drinks, what and all we are leaving, we are neglecting ಅಂತ ಏನನ್ನ ಬಿಟ್ಕೊಡ್ತಾ ಇದೀವಿ, we are leaving it off. ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ, ನಾಗರಿಕತೆ ಅಂದರೆ ಸಿವಿಲೈಸೇಷನ್ನ ದೊಡ್ಡ ಅನಾಹುತ, ಬಿಗ್ ಡೇಂಜರ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳು ಯಾವುವು. ವಾಟ್ ಆರ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ದಟ್ ಈಸ್ ಬೀನ್ ಸೆಲಿಬ್ರೇಟೆಡ್ ಆರ್ ಸೆಲಿಬ್ರೇಷನ್ಸ್ ದಟ್ ಈಸ್ ಬೀನ್ ಲುಕಿಂಗ್ ಲೈಕ್ ಅ ಡೇಂಜರಸ್ ಫಾರ್ ದಿಸ್ ಕೈಂಡ್ ಆಫ್ ಅ ಸಿವಿಲೈಸೇಷನ್. ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ, ಫಾರ್ ದ ವೆರಿ ಫೇಮಸ್ ಹೋಟೆಲ್ ಓನರ್ಗೆ, ತಂಪು ಪಾನೀಯ ಕಂಪನಿ ಹೇಳಿದ್ದೇನು. ವಾಟ್ ಡಿಡ್ ದ ಕೋಲಾ ಕಂಪನಿ, ದ ಕೂಲ್ ಡ್ರಿಂಕ್ ಕಂಪನಿ ಟೋಲ್ಡ್ ಟು ದಿಸ್ ಫೇಮಸ್ ಹೋಟೆಲ್ ಓನರ್. ನೆಕ್ಸ್ಟ್ ಒನ್. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ, 5 to 6 ಸೆಂಟೆನ್ಸ್. ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು. ಸೊ ದುಡ್ಡಿಲ್ಲದೆ, ವಿದೌಟ್ ಅ ಮನಿ, ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲ, ವೆನ್ ವಿ ಯೂಸ್ ಟು ಗೆಟ್ ದ ವಾಟರ್ ವಿದೌಟ್ ಪೇಯಿಂಗ್ ಮನಿ. ಸೊ ಹೌ ವಾಸ್ ದಟ್ ಟೈಮ್, ಆ ಕಾಲದ ಬಗ್ಗೆ, ಅಬೌಟ್ ದಟ್ ಟೈಮ್ ಲೇಖಕರ ಅಭಿಪ್ರಾಯವೇನು, ವಾಟ್ ಈಸ್ ದ ಒಪಿನಿಯನ್ ಆಫ್ ದ ಲೇಖಕರು, ಆಥರ್. So you have to summarize it everything and put it in your point, which is very important. You won't get the direct answers here, alva. So that's why I explained you many more things in between. So summarize ಮಾಡಿ, just put it here, okay. ಕಂಪನಿಗಳು ಅಪ್ಪಟ ಅಗತ್ಯ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ. The company, they are showcasing, they are giving advertisement of few things, ಏನ್ things, ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ. ಸೊ ದೇ ಆರ್ ಮೇಕಿಂಗ್ ಶೋರ್ ಅಂಡ್ ದೇ ಆರ್ ಟೆಲಿಂಗ್ ಅಸ್ ದಟ್ ವಿದೌಟ್ ದಿಸ್ ದೇರ್ ಇಸ್ ನೋ ಲೈಫ್ ಅಟ್ ಆಲ್ ಅಂತ.
how they are showcasing that kind of a situation. ಹೇಗೆ ಮಾಡ್ತಿದ್ದಾರೆ, how they are doing it. So that is the second one. ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಫಾರ್ ದ ಆಥರ್ಗೆ ಇನ್ ಬ್ಯಾಂಗ್ಳೂರಲ್ಲಿ ಶಿ ಎಕ್ಸ್ಪೀರಿಯನ್ಸ್ಡ್ ನೀರು ಕೊಡದ ಸಂಸ್ಕೃತಿ, ಶಿ ಎಕ್ಸ್ಪೀರಿಯನ್ಸ್ ದ ಕಲ್ಚರ್ ಆಫ್ ನಾಟ್ ಗಿವಿಂಗ್ ದ ವಾಟರ್. ಸೊ ವಾಟ್ ವಾಸ್ ದಟ್, ಹೌ ವಾಸ್ ಇಟ್, ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಎಕ್ಸ್ಪ್ಲೇನ್ ಇಟ್ ಹಿಯರ್. ಅನುಭವವನ್ನು, ದೋಸ್ ಎಕ್ಸ್ಪೀರಿಯನ್ಸಸ್ ಯು ಹ್ಯಾವ್ ಟು ರೈಟ್ ಇಟ್ ಹಿಯರ್. ಐ ಹೋಪ್ ಇಟ್ ಇಸ್ ಬೀಂಗ್ ಕ್ಲಿಯರ್ ನೌ. ಐ ಆಮ್ ರಿಯಲಿ ಸಾರಿ ಮಕ್ಕಳೇ, ಇಟ್ಸ್ ರೇನಿಂಗ್ ರಿಯಲಿ ಹೆವಿಲಿ, ಸೊ ಇಟ್ಸ್ ತುಂಬ ಸೌಂಡ್ ಇದೆ. ನೆಕ್ಸ್ಟ್ ಒನ್, ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಭರ್ತಿ ಅಂದರೆ ಫಿಲ್ ಮಾಡು. ಸೂಕ್ತ ಪದ ಇಸ್ ಅ ಸೂಟಬಲ್ ವರ್ಡ್. ಸೊ ಐ ಲೀವ್ ಇಟ್ ದಿಸ್ ಫಾರ್ ಯು ಬಿಕಾಸ್ ಯು ಹ್ಯಾವ್ ಟು ಗೋ ಥ್ರೂ ದ ಲೆಸನ್ ಆ್ಯಂಡ್ ಫೈಂಡ್ ದ ಆನ್ಸರ್ ವಿಚ್ ಇಸ್ ರಿಯಲಿ ಈಸಿ ಆ್ಯಕ್ಚುಲಿ. ಸೊ ಹಿಯರ್, ಅಷ್ಟೇನಾ? ವೆರಿ ಗುಡ್. So here we complete the lesson. I am not going to do the grammar part here. Grammar ke separate videos will be done actually. So we are done with the lesson. Neeru kodada naadinalli, even we completed the activities also. I hope nimge artha agide ankodini. Doubt idre please message ಮಾಡಿ or email bariri to yashasvikannadavaani@gmail.com ge and share this video with your friend. Share this video with your friend who are struggling to understand the lesson and the activities. Thank you so much. Meet you with the one more lesson anta ಹೇಳ್ತಾ ಧನ್ಯವಾದಗಳು. From Yashaswi Kannada Vaani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you and the book is in a very affordable price. And for children, there are storybook level 1, level 2, vocabulary book and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also and this will help you in your gaining the knowledge. So thank you so much and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.